ಗೈಸ್ ವಾಟ್ಸಪ್ ಹೇಗಿದ್ದೀರಾ, ಏನು ಸಮಾಚಾರ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ತುಂಬ ಜನ ವಾಟ್ಸಪ್ಪಲ್ಲಿ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀರಾ. ಏನಪ್ಪ ಅಂದರೆ, ನೀವು ಸ್ಟೇಟಸ್ ಹಾಕಿದ ವೀಡಿಯೋಸ್ ಎಲ್ಲ ಬ್ಲರ್ ಆಗ್ತಾ ಇರುತ್ತೆ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಬ್ಲರ್ ಕಾಣಿಸ್ತಾ ಇರುತ್ತೆ. ನೀವು 4K ವಿಡಿಯೋ ಹಾಕಿದ್ರೂ ಮಿರರ್ ಫೋನಲ್ಲಿ ಬ್ಲರ್ರೇ ಬರ್ತಾ ಇರುತ್ತದು. ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಜಸ್ಟ್ ಒಂದೇ ಒಂದು ಸೆಟ್ಟಿಂಗು ಇದನ್ನು ಆನ್ ಮಾಡ್ಕೊತೀರಾ ಅಂತ ಅಂದರೆ ನೀವು ಹಾಕೋ ಸ್ಟೇಟಸ್ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಬನ್ನಿ. ಸೊ ಜಸ್ಟ್ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಬಂದರೆ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸೆಲೆಕ್ಟ್ ಆಗಿರುತ್ತೆ, ಇದನ್ನ HD ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕ್ವಾಲಿಟಿಲಿ ಏನಂದರೆ ಸೆಂಡು ಬೇಗ ಆಗ್ತಿರುತ್ತೆ, ಬಟ್ HD ಕ್ವಾಲಿಟಿಲಿ ಸ್ಲೋ ಆಗಿ ಸೆಂಡ್ ಆಗಿದೆ. ಕೊಟ್ಟಿಯಾರು ನೋಡಿ, ಸ್ಲೋವರ್ ಟು ಸೆಂಡ್ ಕ್ಯಾನ್ ಬಿ 6 times larger ಅಂತ. ಅಂದರೆ ಇವಾಗ ಒಂದು ಫೋಟೋ ನೀವು ಸ್ಟೇಟಸ್ಗೆ ಹಾಕ್ತೀರಾ ಅಂದರೆ, ಸ್ಟೇಟಸ್ ಅಥವಾ ಯಾರಿಗಾರು ಸೆಂಡ್ ಮಾಡ್ತೀರಾ ಅಂತ ಅಂದರೆ 1 MB ಹೋಗೋ ಜಾಗದಲ್ಲಿ 6 MB ಹೋಗುತ್ತೆ ಅಂತ. ಸೊ 6 times larger ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಸ್ಟೇಟಸ್ ಹಾಕುವಾಗಲೂ ಅಷ್ಟೇ ಒಂದು ಸ್ವಲ್ಪ ಸ್ಲೋ ಅನಿಸುತ್ತೆ ನೀವು ಅಪ್ಲೋಡ್ ಮಾಡೋದು. 5G ನೆಟ್ವರ್ಕ್ ಇದ್ದರೆ ಪರವಾಗಿಲ್ಲ, ಫಾಸ್ಟಾಗಿ ಸೆಂಡ್ ಆಗುತ್ತೆ. 4G ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ ನಿಮಗೆ ಸ್ಟೇಟಸ್ ಹಾಕ್ಬೇಕಾದ್ರೆ, ಬಟ್ ಕ್ಲಿಯರ್ ಇರುತ್ತೆ ಸ್ಟೇಟಸ್, 100% ಕ್ಲಿಯರ್ ಇರುತ್ತೆ. ಸೊ HD ಕ್ವಾಲಿಟಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡಿ. ಇನ್ನೊಂದೇನೆಂದರೆ, ನೀವು ಯಾರಿಗಾರು ಫೋಟೋ ಅಥವಾ ವೀಡಿಯೋ ಸೆಂಡ್ ಮಾಡುವಾಗ ಮೇಲ್ಗಡೆ ಕೇಳುತ್ತೆ ಗೊತ್ತಾ HD ಕ್ವಾಲಿಟಿ ಅಂತ. ಸೊ ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರಿ ಅಂದರೆ ಅದು ಕೇಳಲ್ಲ ನಿಮಗೆ, ಆಟೋಮೆಟಿಕ್ಕಾಗಿ HD ಕ್ವಾಲಿಟಿನ ಸೆಂಡ್ ಆಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.